ಅಪ್ಪು ನ್ಯೂಸ್ ಚಾನಲ್ ವಾರ್ಷಿಕೋತ್ಸವ ಅಂಗವಾಗಿ ಇದೊಂದು ಕಾರ್ಯಕ್ರಮ ಇದ್ದಾರೆ. ಹೋದ ವರ್ಷ ಮಹೇಶನ್ ಅವರು ಅಲ್ಲಿ ಯಾಕೆ ಮಮ್ಮನಿ ಸೊ ಹೋದ ವರ್ಷ ಗೋಕಾಕ್ ಬಂದ್ರಿ ಚಾನಲ್ ಒಂದು ಓಪನ್ ಮಾಡೋದಕ್ಕೆ. ಸೊ ಸುದ್ದಿ ವಾಹಿನಿ ಅನ್ನೋದಕ್ಕೆ ಏನಾಗತ್ತಪ್ಪ ಅಂದ್ರೆ ಇವತ್ತು ನನಗೆ ಮಾಲ್ವದಾಗ ಕೆಲವೊಂದು ಮಾತುಗಳು ಅಜ್ಜಾರ ಅಂದ್ರೆ ಒಂದು ಕಾಲದಾಗ ಒಂದು ಬೇರೆ ಐತ್ರಿ, ಭಾಳ ಮಾತಾಡಂಗೆ ಅಜ್ಜಾರ ಮಾತು ಹೋದಾಗ ನಾನು ಹೆಚ್ಚಿನ ಹೇಳಂಗಿಲ್ಲ. ಎಲ್ಲೋ ಲಪ್ಪಂದ್ರಾಜ ಎಲ್ಲೋ ಮಾಡೋ ನಿಪ್ನಾಳ. ಇವತ್ತು ನಾವು ಎಲ್ಲೋ ಕಡೆ ಹೋದಂತೆ ಬೆಳಗಾವಿ ಜಿಲ್ಲೆದಾಗ ಗೋಕಾಕ್ ಅಲ್ಲೋ ನೀ ಅಂತಾರಪ್ಪ ಅಂದ್ರೆ ಇದಕ್ಕೆ ಮೀಡಿಯಾ ಕಾರಣ. ನಾವು ಅಲ್ಲಿ ಮಟ್ಟ ಎಲ್ಲೂ ಮುಟ್ಟಿದಪ್ಪ ಅಂದ್ರೆ ಮೊಬೈಲ್ ಕೊಡಲ್ಲ. ಯಾಕಪ್ಪ ಅಂದ್ರೆ ಈಗ ನೋಡ್ರಿ ಇಲ್ಲಿ ಯಾ ನಮೂನಿ ಮೊಬೈಲ್ಗಳದಾವು, ಯಾ ನಮೂನಿ ಮೊಬೈಲ್ ಮಿಡಿಕ್ಟಾಗಿ ಬಿಟ್ಟಪ್ಪ ಅಂದ್ರೆ ಪಾಯ್ಕಾನೆಗೆ ಮಾತ್ರ ನಿಮ್ಗೆ ಮೊಬೈಲ್ ಬೇಕೀಗ. ಆ ನಮೂನಿ ಮೊಬೈಲಿಂದ ಮಹೇಶನನ್ನು ನಾವು ಇಡ್ತಾರೆ, ಲಕ್ಷ್ಮಣನ ನಾವು ಇಡ್ತಾರೆ, ಮೊಬೈಲ್ದಾಗ ನೋಡ್ತಾ ಇರ್ತಾನೆ. ಅವ್ರಿಗೆ ಮಾತ್ರ ಕಾಲ್ ಮಾಡಿ ಇಲ್ಲಿ ಬರೀ ಅಂತ ಇದಕ್ಕೊಂದು ಮೀಡಿಯಾ ಅಂತ ನಾನು. ಅದ್ರ ಸುದ್ದಿ ವಾಹಿನಿ ಅಂತ ಬಂದಾಗ ನಮ್ಮ ದೇಶಕ್ಕೂ ಒಂದು ದೊಡ್ಡ ಶಕ್ತಿ ಅಂದ್ರೆ ಸುದ್ದಿ ವಾಹಿನಿನ. ಯಾಕಂದ್ರೆ ಇದರಲ್ಲಿ ಸುದ್ದಿ ವಾಹಿನಿಯಿಂದ ಭಾಳಷ್ಟು ಮೈಂಡ್ಗಳು ಚೇಂಜ್ ಆಗ್ತಾವೆ. ಭಾಳ ಮಹತ್ವದ ಕೆಲಸಪ್ಪ ಅಂದ್ರೆ ಅದು ಸುದ್ದಿವಾಹಿನಿ ಕೆಲಸ ನಮ್ಮ ದೇಶಕ್ಕೆ. ಮುಂಜಾನೆ 11 ಗಂಟೆಗೆ ಬಂದು ನೋಡಿ ಅದನ್ನು ತಲೆಯಾಗಿ ಇಟ್ಕೊಂಡ್ರೆ 5 ಗಂಟೆಗೆ ಬಂದು ಬೇರೆ ಆಗಿರ್ತೈತಿ. ಆದ್ರೆ ಮುಂಜಾನೆ ನೋಡಿದ್ರೆ ನಾವು ಕರೆ ಅಂತ ಪಡ್ತು, ಸಂಜೆಗೆ ಬಂದು ನಾವು ನೋಡಂಗಿಲ್ಲ. ಈ ಥರ ಮೈಂಡ್ಗಳು ಚೇಂಜ್ ಆಗುವಂಥದ್ದು ಕೆಲವೊಂದು ನ್ಯೂಸ್ ಚಾನಲ್ಗಳು ಇರ್ತಾವ. ಬಟ್ ಹೆಸರಿಗೆ ಅಂತಪ್ಪ ಅಂದ್ರೆ ಅಪ್ಪು ನ್ಯೂಸ್ ಚಾನಲ್. ಭಾಳಷ್ಟು ಅಪ್ಪು ಅಭಿಮಾನಿಗಳು ಅದೇ ರೀತಿ ಬರೀ ಅಭಿಮಾನಿಗಳು ಅಂತ ಹೇಳಿ ಇರುವುದಲ್ಲ, ಅವರಂಥ ಕೆಲಸಗಳ ಅವ್ರು ಮಾಡಿದಂಥ ಮಾರ್ಗದರ್ಶನ ಮೇಲೆ ಹೋಗೋದಂತ ನಿಜವಾದ ಅಭಿಮಾನ. ಸೊ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದೆ, ಇಲ್ಲಿ ಭಾಳ ಜಾಸ್ತಿ ಮಾತಾಡಂಗಿಲ್ಲ, ಹೆಬ್ಬಟ್ಟು ಮನುಷ್ಯ. ಒಂದು ಪ್ರಶ್ನೆಗೆ ನಾ ಏನಾರು ಕೇಳಿ ಅಂದ್ರೆ ಯಾಕೆ ಟ್ಯೂಷನ್ ತಗೋರಂತ ನನ್ನ ಹೋಗ್ಬೇಡ್ರಿ. ನಾನು ಮುಪ್ಪಿನ ಕಾಲದಾಗ ನಮ್ಗೆ ಊಟ ಹಾಕೋರು ಯಾರಪ್ಪ, ಇದೊಂದು ಪ್ರಶ್ನೆ. ನಮ್ಗೆ ಸಹಜವಾಗಿ ಹೇಳ್ಬೋದು ನಮ್ಮ ಮಕ್ಳು ಹಾಕ್ತಾರೆ ಅಂತ ಹೇಳಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮಕ್ಳು ಹಾಕಂಗಿಲ್ಲ ನಮ್ಗೆ ಊಟ. ನಾವು ಕೊಟ್ಟಿರೋಂಥ ಸಂಸ್ಕಾರ ನಮ್ಗೆ ಊಟ ಹಾಕ್ತೈತಿ. ಇದೊಂದು ಮಾತು ಯಾಕೆ ಹೇಳತ್ತಪ್ಪ ಅಂದ್ರೆ ಬೇಕಾದಂಥ ರೊಕ್ಕ ರೂಪಾಯಿ ಇದ್ರು ಇದನ್ನ ನಾಗರ ಮುನ್ನಿ ಒಳಗೆ ಲಾಸ್ಟ್ ಟೈಮ್ ಒಬ್ಬರನ್ನ ಅಜ್ಜಾರನ್ನ ಒಬ್ಬ ಮಗ ಬಿಟ್ಟು ಹೋಗಿದ್ದ, ಹೊರದೇಶದಾಗಿದ್ದ ನಾವು. ಆ್ಯಕ್ಚುಲಿ ಇದ ಮಾತನ್ನ ಯಾಕೆ ಹೇಳತ್ತಪ್ಪ ಅಂದ್ರೆ ನಾಳೆ ನಮ್ಮ ಉಪ್ಪಿನ ಕಾಲಕ್ಕೆ ನಮ್ಗೆ ಊಟ ಹಾಕೋದಂದ್ರೆ ನಮ್ಮ ಮಕ್ಕಳ ಹಣ ಅಲ್ಲ, ನಾವು ಕೊಟ್ಟಂಥ ಸಂಸ್ಕೃತಿ, ನಾವು ಕೊಟ್ಟಂಥ ಮಾತು ಹೇಳಕ್ಕೆ. ಪುನೀತ್ ರಾಜ್ಕುಮಾರ್ ಹೆಸರು ಮಾಡಿ ನ್ಯೂಸ್ ಚಾನಲ್ ಐತಿ, ಇನ್ನೂ ಎತ್ತರಕ್ಕೆ ಬೆಳೆಯಲಿ ದೇಶಾದ್ಯಂತ ಈ ನ್ಯೂಸ್ ಚಾನಲ್ ಹೆಸರು ಮಾಡಲಿ. ಈ ನ್ಯೂಸ್ ಚಾನಲ್ನಿಂದ ಇನ್ನೂ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಪ್ರೀತಿ ನಮ್ಗೆ ಎಲ್ಲ ಕಲಾವಿದರಿಗೆ ಕೊಟ್ಟಿರಿ. ಇಂಥದ ಪ್ರೀತಿ ಪುರುಷ ಎಲ್ಲ ಕಲಾವಿದರಿಗೆ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.